ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ನಾನು ನಿಪ್ಪಿಟ್ಟು ಚಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕದಾಗಿರೋದು ಮಸಾಲೆ ನಿಪ್ಪಿಟ್ಟು ತೊಗೊಂಡಿದ್ದೀನಿ, ಖಾರ ಆಗಿರೋ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಮೇಲುಗಡೆ ನಾನಿಲ್ಲಿ ಟೊಮೊಟೊ ಸಾಸ್ ತೊಗೊತಾ ಇದ್ದೀನಿ, ಮತ್ತು ಸಣ್ಣ ಕಟ್ ಮಾಡ್ಕೊಂಡು ಆನಿಯನ್ನು. ಇಲ್ಲಿ ನೀವು ಟೊಮೊಟೊ ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀವಲ್ಲ ಆಲ್ರೆಡಿ. ಇಷ್ಟ ಅಂತ ಅಂದರೆ ಕೂಡ ಹಾಕ್ಕೋಬೋದು. ಅದಾದಮೇಲೆ ನಾನಿಲ್ಲಿ ಪೆಪ್ಪರ್ ಪೌಡರು, ರೆಡ್ ಚಿಲ್ಲಿ ಪೌಡರು, ಸಾಲ್ಟು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಕಡಲೆ ಬೀಜ ಇರುತ್ತಲ್ಲ, ಅದನ್ನ ನಾನಿಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಹಸಿ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಮಾಮೂಲಿ ಕಡಲೆ ಬೀಜ ಇರುತ್ತಲ್ಲ ಅದನ್ನು ಕೂಡ ಬಾಯ್ಲ್ ಮಾಡಿ ಹಾಕ್ಕೋಬಹುದು. ತುಂಬನೇ ಟೇಸ್ಟಿಯಾಗಿ ಅದೊಂದು ಸ್ವೀಟಾಗಿ ಟೇಸ್ಟ್ ಕೊಡ್ತಿರುತ್ತೆ. ಅದಾದಮೇಲೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಯಾವುದೇ ರೀತಿ ಏನು ಖಾರ ಏನೇ ಇಲ್ಲ, ತುಂಬ ಚೆನ್ನಾಗಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ರೆಡಿ. ಟ್ರೈ ಮಾಡೋದು ಮರಿಬೇಡಿ.